ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕೊರೋನಾ ಮಹಾಮಾರಿಯಿಂದ ಸಂಕಷ್ಟದಲ್ಲಿದ್ದ ಕುಕ್ಕುಟೋದ್ಯಮದಲ್ಲಿ ಚೇತರಿಕೆ. ಪ್ರತಿ ಮೊಟ್ಟೆಯ ಬೆಲೆ ಕಳೆದ ವರ್ಷಕ್ಕಿಂತಲೂ 2 ರೂಪಾಯಿ ಹೆಚ್ಚಳ. ಬೆಂಬಲ ಬೆಲೆ ಹಾಗೂ ಎಂಎಸ್ಪಿಗಿಂತ ಕಡಿಮೆ ದರದಲ್ಲಿ ಖರೀದಿ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಚಿಕ್ಕೋಡಿ ತಹಸೀಲ್ದಾರ್ ಕಚೇರಿ ಎದುರು ರೈತರ ಪ್ರತಿಭಟನೆ. ಕುಡಚಿ ನೂತನ ಪುರಸಭೆಗೆ ಪ್ರಪ್ರಥಮ ಚುನಾವಣೆ. ಅವಿರೋಧವಾಗಿ ಆಯ್ಕೆಗೊಂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು. ಸದಲಗ ಪೊಲೀಸ್ ಠಾಣೆಯಿಂದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರೈಲರ್ಗೆ ರಿಫ್ಲೆಕ್ಟರ್ ಅಳವಡಿಕೆ. ಅಪಘಾತ ತಡೆಯುವ ನಿಟ್ಟಿನಲ್ಲಿ ಕಠಿಣ ಕ್ರಮ. ಹಲವು ಸಕ್ಕರೆ ಕಾರ್ಖಾನೆಗಳ ಹಂಗಾಮು ಪ್ರಾರಂಭವಾಗಿದ್ದು ಕಬ್ಬು ಸಾಗಿಸುವ ವಾಹನಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಅಪಘಾತ ಸಂಭವಿಸುವ ಸಾಧ್ಯತೆ ಗಮನದಲ್ಲಿಟ್ಟುಕೊಂಡು ಸದಲಗ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಿಗಿ ಇವರ ನೇತೃತ್ವದಲ್ಲಿ ಬೆಡಕಿಹಾಳ್ ಹಾಗೂ ಬೋರ್ಗಾಂವ್ ಸರ್ಕಲ್ನಲ್ಲಿ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ರಿಫ್ಲೆಕ್ಟರ್ ಅಳವಡಿಸಿ ಚಾಲಕರಲ್ಲಿ ಜನಜಾಗೃತಿ ಮೂಡಿಸಲಾಯಿತು. ಕಳೆದ ಒಂದು ವಾರದಿಂದ ಕರ್ನಾಟಕ ಗಡಿ ಭಾಗದಲ್ಲಿ ಪಂಚಗಂಗಾ, ದತ್ತ ಗುರುದತ್ತ, ಜವಾಹರ್, ವೆಂಕಟೇಶ್ವರ ಸೇರಿದಂತೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಹಂಗಾಮು ಪ್ರಾರಂಭವಾಗಿದ್ದು ಕಬ್ಬು ಸಾಗಿಸುವ ಲಾರಿ, ಟ್ರ್ಯಾಕ್ಟರ್ ಟ್ರಾಲಿ, ಚಕ್ಕಡಿಗಳ ಸಂಚಾರ ಹೆಚ್ಚಾಗಿದ್ದರಿಂದ ಚಿಕ್ಕೋಡಿ ಈಚಲಕರಂಜಿ ಮಾರ್ಗದಲ್ಲಿ ಕಬ್ಬು ಸಾಗಿಸುವ ವಾಹನಗಳ ಸಂಖ್ಯೆಯೂ ಹೆಚ್ಚಾಗಿದ್ದು ಅಪಘಾತ ಸಂಭವಿಸುವ ಸಾಧ್ಯತೆ ಗಮನದಲ್ಲಿಟ್ಟುಕೊಂಡು ಸದಲಗ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಿಗಿ ಇವರ ನೇತೃತ್ವದಲ್ಲಿ ಬೆಡಕಿಹಾಳ್ ಹಾಗೂ ಬೋರ್ಗಾಂವ್ ಸರ್ಕಲ್ನಲ್ಲಿ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ರಿಫ್ಲೆಕ್ಟರ್ ಅಳವಡಿಸಿ ಚಾಲಕರಲ್ಲಿ ಜನಜಾಗೃತಿ ಮೂಡಿಸಿದ್ರು. ಇದೇ ವೇಳೆ ಸದಲಗ ಪಿಎಸ್ಐ ಬಿಳಿಗಿ ಮಾತನಾಡಿ, ಮಾಸ್ಕ್ ಇಲ್ಲದೆ ವಾಹನ ಚಲಿಸುವುದು, ರಿಫ್ಲೆಕ್ಟರ್ ಹಾಕದೆ ಕರ್ಕಶ ಶಬ್ದದೊಂದಿಗೆ ಟೇಪ್ ಹಚ್ಚಿ ವಾಹನ ಚಲಿಸುವುದು, ಕುಡಿದು ವಾಹನ ಚಲಿಸುವುದು ಸೇರಿದಂತೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸಿದರೆ ದಂಡ ನೀಡಬೇಕಾಗುತ್ತದೆ, ಎಚ್ಚರ ಇರಲಿ ಎಂದು ತಿಳಿಸಿದರು. ಇದು ಅಲ್ಲದೆ ಬೋರ್ಗಾಂವ್ ವೃತ್ತದಲ್ಲಿ 4 ರಸ್ತೆಗಳು ಕೂಡಿದ್ದರಿಂದ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಅಪಘಾತಗಳು ಸಂಭವಿಸುತ್ತಿವೆ. ಇದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ವೃತ್ತದಲ್ಲಿ 4 ದಿಕ್ಕಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಪಿಎಸ್ಐ ಆರ್ವೈ ಬಿಳಿಗಿ ಕ್ಯಾಮೆರಾದಲ್ಲಿ ದೃಶ್ಯಗಳನ್ನು ವೀಕ್ಷಿಸಿದ್ರು. ಈ ಸಂದರ್ಭದಲ್ಲಿ ಎಎಸ್ಐ ವಿಶ್ವನಾಥ್, ಎಸ್ ಹಜ್ಜಿ, ಎಎಸ್ಐ ಜಮಾದಾರ್, ಸುರೇಶ್ ಹೂಗಾರ್, ಎಸ್ಸಿ ಮಠಪತಿ, ಲೇಡೀಸ್ ಹವಾಲ್ದಾರ್ ಕ್ರಾಂತಿ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರತಿನಿಧಿ ಎಂಬಿ ಚಿಂಚನೆ, ಸತ್ಯಂ ಟಿವಿ, ಸದಲಗ. ಕೂಲಿ ಕಾರ್ಮಿಕರ ಸೂಕ್ತ ಉದ್ಯೋಗ ಮತ್ತು ಪರಿಹಾರದ ಕುರಿತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ವಿವಿಧ ಬೇಡಿಕೆಗಳೊಂದಿಗೆ ಸಿಂದಗಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೂಲಿ ಕಾರ್ಮಿಕರ ಸೂಕ್ತ ಉದ್ಯೋಗ ಮತ್ತು ಪರಿಹಾರ ಕುರಿತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ವಿವಿಧ ಬೇಡಿಕೆಗಳೊಂದಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಲಕ್ಷಾಂತರ ಕಾರ್ಮಿಕರು ಕೆಲಸವಿಲ್ಲದೆ ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆ ಉದ್ಯೋಗ ಖಾತ್ರಿ ಕಾನೂನಿನ ಅಡಿಯಲ್ಲಿ ಕೆಲಸದ ದಿನಗಳನ್ನು 200 ದಿನಕ್ಕೆ ಹೆಚ್ಚಿಸಬೇಕು. ಅಲ್ಲದೆ ಪಡಿತರ ವಿತರಣೆಯಲ್ಲಿ 5 ಕೆಜಿ ಹೆಚ್ಚಿನ ಆಹಾರ ಧಾನ್ಯ ನೀಡಬೇಕು. ಜೊತೆಗೆ ಈ ಯೋಜನೆ 6 ತಿಂಗಳವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕಾರ್ಮಿಕ ಸಂಘದ ಸದಸ್ಯರು, ಲಾಕ್ಡೌನ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಕೆಲಸವಿಲ್ಲದೆ ಗ್ರಾಮಗಳಿಗೆ ಹಿಂದಿರುಗಿದ್ದಾರೆ. ಅಲ್ಲದೆ ಉದ್ಯೋಗವಿಲ್ಲದೆ ಸಂಪೂರ್ಣ 100 ದಿನ ಕಳೆದು ಹೋಗಿವೆ. ಇದರ ಜೊತೆಗೆ ಪ್ರವಾಹ ಕಾರ್ಮಿಕನ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಹಾಗಾಗಿ ಕಾರ್ಮಿಕನ ಕಷ್ಟವನ್ನ ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಸದಸ್ಯರಾದ ಗೀತಾ ಪತ್ತಾರ್, ಕಮಲಾಬಾಯಿ ವಡ್ಡರ್, ಶಾರದಾ ಬಡಿಗೇರ್, ದ್ರಾಕ್ಷಾಯಿನಿ ಹಿರೇಮಠ್, ಪುಷ್ಪಾ ಮಾಜಾಳ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಪೂರ್ವದಲ್ಲಿ ಖಾಲಿಯಿರುವ ಹುದ್ದೆಗಳು ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷ್, ದೈಹಿಕ ಶಿಕ್ಷಣ ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭವಾಯಿತು. ಸಿಬ್ಬಂದಿ ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಂತ್ರಣ ನಿಯಮಗಳು 1999 ಇವುಗಳನ್ನು ಅಂತಿಮ ಸಂಸ್ಕಾರ ಮಾಡಲಾಯಿತು. ಸಂಸ್ಥೆಯಲ್ಲಿ ನೇಮಕಾತಿಗೆ ರಾಜ್ಯವ್ಯಾಪಿ ಪತ್ರಿಕೆಯಲ್ಲಿ ಪ್ರಕಟವಾಗಬೇಕಾಗಿತ್ತು. ಕೇವಲ ವಿಜಯಪುರ ಮತ್ತು ಯಾದಗಿರಿ
ಜಿಲ್ಲೆಗಳಿಗೆ ಸಂಬಂಧಿಸಿದ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ನೇಮ ಗಾಳಿಗೆ ತೂರಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ರಚನೆಯಾಗಿ 8 ವರ್ಷಗಳು ಕಳೆದರೂ ಇನ್ನೂ ಹಲವಾರು ತಾಲೂಕಾ ಕಚೇರಿಗಳು ಆರಂಭವಾಗಿಲ್ಲ. ತಾಲೂಕು ಮಟ್ಟದ ಕಚೇರಿ ಪ್ರಾರಂಭಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ರಚನೆಯಾಗಿ 8 ವರ್ಷಗಳು ಕಳೆದರೂ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಬಿಟ್ಟರೆ ಯಾವುದೇ ತಾಲೂಕು ಮಟ್ಟದ ಕಚೇರಿಗಳು ಪ್ರಾರಂಭವಾಗಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲದೆ ಈ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ ಸಂಪುಟ ದರ್ಜೆ ಸಚಿವೆಯಾದರೂ ಕಚೇರಿ ಪ್ರಾರಂಭಿಸುವುದಕ್ಕೆ ಏನು ಕಾರಣ ಗೊತ್ತಾಗುತ್ತಿಲ್ಲ ಎಂದು ಗಳತಗ ಜಿಲ್ಲೆ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ 2012ರಲ್ಲಿ ಚಿಕ್ಕೋಡಿ ತಾಲೂಕಿನಿಂದ ಬೇರ್ಪಟ್ಟ 43 ಗ್ರಾಮಗಳು ಹಾಗೂ 27 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡು ನಿಪ್ಪಾಣಿ ತಾಲೂಕು ದರ್ಜೆಗೆ ಏರಿಸಿ 8 ವರ್ಷ ಕಳೆದಿವೆ. ಇದುವರೆಗೂ ತಾಲೂಕು ಮಟ್ಟದ ಕಚೇರಿಗಳು ಪ್ರಾರಂಭವಾಗಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಕಚೇರಿಗಳನ್ನು ಪ್ರಾರಂಭಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತಿನ ದಿವಸ ಪತ್ರಕಾರ ಮಿತ್ರರನ್ನು ಕರೆಸಿ ಟಿವಿ ಮಾಧ್ಯಮದನ್ನು ಕರೆಸಿ ವಿಷಯ ಹೇಳಬೇಕಾದ ಏನಂದರೆ 2012ರಲ್ಲಿ ನಿಪ್ಪಾಣಿ ತಾಲೂಕಾಗಿತ್ತು. 2012ರಲ್ಲಿ ನಿಪ್ಪಾಣಿ ತಾಲೂಕಾಗಿದೆ. ಈಗಿನವರೆಗೆ ಅಂದರೆ 2020ರವರೆಗೆ 8 ವರ್ಷ ಕಳೆದ್ರೂ ಕೂಡ ಇವತ್ತಿನ ದಿವಸ ನಿಪ್ಪಾಣಿಯಲ್ಲಿ ಒಂದು ತಹಶೀಲ್ದಾರ್ ಆಫೀಸ್ ಬಿಟ್ಟರೆ ಮೊನ್ನೆ ಕೂಡ ತಾಲೂಕು ಪಂಚಾಯತ್ ಅಧಿಕಾರಿ ಆಫೀಸ್ ಮಾಡಿದ್ದಾರೆ. ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತ್ ಆಫೀಸ್ ಮತ್ತು ತಹಶೀಲ್ದಾರ್ ಕಚೇರಿ ಎರಡೇ ಇದಾವೆ. ವಿನಃ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ ಯಾವ ಕಚೇರಿಗಳು ಕೂಡ ತಾಲೂಕು ಮಟ್ಟದ ಕಚೇರಿಗಳು ಕೂಡ ಇನ್ನೂವರೆಗೆ ಆಗಿಲ್ಲ. ಯಾಕಂದ್ರೆ 2012ರಲ್ಲಿ ಈ ತಾಲೂಕಾ ದರ್ಜೆ ಸ್ಥಾನಮಾನ ನಿಪ್ಪಾಣಿ ಪಡೆದಿದ್ದು ಇನ್ನೂವರೆಗೂ ಕೂಡ ತಾಲೂಕಾಗೆ ಸಂಬಂಧಪಟ್ಟಂಥ ಯಾವ ಕಚೇರಿ ಕೂಡ ಇಲ್ಲಿ ಬಂದಿಲ್ಲ. ಆಗೋಸ್ಕರ ಜನರಿಗಿರ್ಬೋದು, ರೈತರಿಗಿರ್ಬೋದು, ಯುವಕರಿಗಿರ್ಬೋದು ಎಲ್ಲರಿಗೂ ಕೂಡ ಒಂದು ತೊಂದರೆ ಆಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ಕೂಡ ಇಲ್ಲಿರ್ತಕ್ಕಂಥ BJPದು ಇರ್ತದೆ, ಭಾರತೀಯ ಜನತಾ ಪಾರ್ಟಿದು, ಮತ್ತು ಇಲ್ಲಿರ್ತಕ್ಕಂಥ ನಿಪ್ಪಾಣಿಯ ಸ್ಥಳೀಯ ಶಾಸಕರು ಕೂಡ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿರ್ತಾರೆ. ಆ ಕಾರಣಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಆದಷ್ಟು ಬೇಗನೆ ನಿಪ್ಪಾಣಿ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ತಾಲೂಕಾ ಕಚೇರಿಗಳು ಬರಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮಂತ ಪಾಟೀಲ್ ರವರ ಅನುಪಸ್ಥಿತಿಯಲ್ಲಿ ಕಾಗವಾಡ ತಾಲೂಕಿನ ಮೂಳೆ ತೋಟದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಶ್ರೀಮಂತ ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮ ತೋಟದ 20 ಲಕ್ಷ ರೂಪಾಯಿ ರೋಡ್ ಕಾಮಗಾರಿಗೆ ಪೂಜೆ ನೆರವೇರಿಸಲಾಯಿತು. ಮುಖಂಡರಾದ ವಿನಾಯಕ್ ಶಿಂದೆ, ರಾಮು ಮುಂಜೆ, ಅಧ್ಯಕ್ಷರಾದ ಸುರೇಶ್ ಸೋನ್ಕರ್, ಸಂದೀಪ್ ನಲವಡೆ, ಸುರೇಶ್ ಮುಂಜೆ, ಸಂಗಪ್ಪ ಸೋನ್ಕರ್, ಸಿದ್ದರಾಮ್ ಸೋನ್ಕರ್ ಉಪಸ್ಥಿತರಿದ್ದರು. ಬೆಂಬಲ ಬೆಲೆ ಹಾಗೂ MSPಗಿಂತ ಕಡಿಮೆ ದರದಲ್ಲಿ ಖರೀದಿ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸುವಂತೆ ಒತ್ತಾಯಿಸಿ ಚಿಕ್ಕೋಡಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಸಂಬಂಧಪಟ್ಟ ಕಾಯ್ದೆ ಕಾನೂನುಗಳನ್ನು ಸುಗ್ರೀವಾಜ್ಞೆಯ ಮೂಲಕ ತಿದ್ದುಪಡಿ ಮಾಡಿರುವುದನ್ನು ಮರಳಿ ಪಡೆಯಬೇಕು ಹಾಗೂ ಕೃಷಿ ಉತ್ಪನ್ನಗಳನ್ನು MSP ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮತ್ತು ಖರೀದಿ ಮಾಡುವುದು ಅಪರಾಧ ಎಂದು ಕಾನೂನು ತಂದಿರುವ ಪಂಜಾಬ್ ಸರ್ಕಾರದಂತೆ ರಾಜ್ಯ ಸರ್ಕಾರವು ಕಾನೂನು ತೆರೆಯಬೇಕು ಎಂದು ಒತ್ತಾಯಿಸಿ ಚಿಕ್ಕೋಡಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಎದುರು ರೈತರು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಮರಣ ಶಾಸನ ಹೊಂದಿರತಕ್ಕಂಥ ಕಾಯ್ದೆ ತಂದಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಜೈ ಜೋನ್, ಜೈ ಜೋನ್, ಜೈ ಜೋನ್, ಬೇಕೇ ಬೇಕು, ಬೇಕೇ ಬೇಕು. ಕೇರಳ ಸರ್ಕಾರ ತರಕಾರಿ ಬೆಲೆಗಳಿಗೆ ನಿರ್ದಿಷ್ಟ ಬೆಲೆ ನಿಗದಿ ಮಾಡಿರುವಂತೆ ರಾಜ್ಯ ಸರ್ಕಾರವು ನಿಗದಿ ಮಾಡಬೇಕು ಮತ್ತು ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯಬೇಕು ಮತ್ತು ಕಬ್ಬಿನ ಬಿಲ್ಲನ್ನ ಕಬ್ಬು ಕಟಾವು ಮತ್ತು ಕಬ್ಬು ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ ರೈತರಿಗೆ ಪ್ರತಿ ಟನ್ಗೆ 3,500 ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಯಡಿಯೂರಪ್ಪನವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದು ಯಾವ ಕಾರಣಕ್ಕೆ ಸಲ್ಲಿಸ್ತೇವೆ ಅಂತಾರೆ, ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ಮರಣ ಶಾಸನವನ್ನು ಹೊಂದಿರತಕ್ಕಂಥ ಏನು ಕಾಯ್ದೆಗಳು ತೆಗೆದಾರು ಸುಗ್ರೀವಾಜ್ಞೆ ಮೂಲಕ ಆ ಕಾಯ್ದೆಗಳನ್ನ ಹಿಂಪಡಿಬೇಕಂತಂದ, ಮತ್ತು ಈಗ ಏನು ನಮ್ಮ ಪಂಜಾಬ್ ಸರ್ಕಾರ ಏನು ಒಂದು ಕಾನೂನು ತೆಗೆದೈತಿ, ರೈತರಿಗೆ ಏನು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ
ಏನು ಯಾರು ಮಾರಾಟ ಮತ್ತು ಖರೀದಿ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮವನ್ನು ತಗೊಳ್ಬೇಕಂತಂದು ಏನೊಂದು ಕಾಯ್ದೆ ತೆಗೆದರು. ಆಮೇಲೆ ಕೇರಳ ಸರ್ಕಾರದವರು ಏನೊಂದು ರೈತರ ಬೆಳೆಗಳ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಪ್ರತಿಯೊಂದು ಬೆಳೆಗಳ ಮೇಲೆ ನಿಗದಿ ಮಾಡುವಂಥದ್ದು ಕಾಯ್ದೆ ತೆಗೆದರು. ಆ ಕಾಯ್ದೆಗಳನ್ನು ನಮ್ಮ ರಾಜ್ಯ ಸರ್ಕಾರನೂ ಆ ಕಾಯ್ದೆಗಳನ್ನ ಮಾಡಬೇಕಂತಂದ ಒಂದು ಮನವಿ ಮಾಡತ್ತೇವು. ಕುಡುಚಿ ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ನಡೆದ ಮೊದಲ ಪುರಸಭೆ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಜರುಗಿತು. ರಾಯಬಾಗ್ ತಾಲೂಕಿನ ಕುಡುಚಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನ್ಯಾಯಾಲಯದ ಆದೇಶದಂತೆ ನಿನ್ನೆ ಚುನಾವಣೆ ನಡೆಯಿತು. ಕುಡುಚಿ ಪುರಸಭೆ 23 ಸದಸ್ಯರ ಸಂಖ್ಯಾಬಲ ಹೊಂದಿದೆ. ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ನಡೆದ ಮೊದಲ ಚುನಾವಣೆ ಹಿನ್ನೆಲೆಯಲ್ಲಿ 2 ಪರಿಶಿಷ್ಟ ಜಾತಿ 1 ಪರಿಶಿಷ್ಟ ಪಂಗಡ ಸದಸ್ಯರನ್ನ ಹೊಂದಿದ ಬಿಜೆಪಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಅಂತಿಮವಾಗಿ ಕಳೆದ ತಿಂಗಳು ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಕೆಟಗರಿಗೆ ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ 14 ಸ್ಥಾನಗಳನ್ನ ಗೆದ್ದು ಬಹುಮತವಿದ್ದರೂ ಕೂಡ ಪರಿಶಿಷ್ಟ ಜಾತಿ ಅಭ್ಯರ್ಥಿ ಇಲ್ಲದ ಕಾರಣ ಅಧ್ಯಕ್ಷ ಸ್ಥಾನವನ್ನ ಅನಿವಾರ್ಯವಾಗಿ ಬಿಜೆಪಿಗೆ ಬಿಟ್ಟು ಕೊಡುವಂತೆ ಆಯಿತು. ಬಿಜೆಪಿಯ 2 ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಾದ ಮಾಧುರಿ ನಿಡಗುಂದಿ ಮತ್ತು ದತ್ತಾ ಸನ್ನಕ್ಕಿ ಇವರಲ್ಲಿ ಮಾಧುರಿ ರಾಜು ನಿಡಗುಂದಿ ಇವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷ ಆಯ್ಕೆ ಮಾಡಿತು. ಅಂತಿಮವಾಗಿ ಕುಡುಚಿ ಪುರಸಭೆಗೆ ಪ್ರಥಮ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಾಧುರಿ ರಾಜು ನಿಡಗುಂದಿ, ಉಪಾಧ್ಯಕ್ಷರಾಗಿ ಹಮ್ಮಿದ್ದೀನ್ ರೋಹಿಲೆ ಆಯ್ಕೆಯಾದರೆಂದು ಚುನಾವಣೆ ಅಧಿಕಾರಿ ಚಂದ್ರಕಾಂತ್ ಭಜಂತ್ರಿ ಘೋಷಿಸಿದರು. ಇನ್ನು ಕುಡುಚಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಬಿಜೆಪಿ ತೆಕ್ಕೆಗೆ ಕುಡುಚಿ ಪುರಸಭೆ ಬಂದಂತಾಯಿತು. ಈ ಸಂದರ್ಭದಲ್ಲಿ ಕುಡುಚಿ ಪುರಸಭೆಯ ಸದಸ್ಯರಾದ ಸಾದಿಕ್ ಸಜ್ಜನವರ್, ಸಾದಿಕ್ ರೋಹಿಲೆ, ಅಫ್ಸಾನಾ ರೋಹಿಲೆ, ದತ್ತಾ ಸನ್ನಕ್ಕಿ, ಮೋಹನ್ ಲೋಹಾರ್, ಶಿವಪ್ಪ ಗಸ್ತಿ, ಓಶಿನ್ ಮಾರೂಪ್ ಇನ್ನು ಇತರರು ಉಪಸ್ಥಿತರಿದ್ದರು. ಇವತ್ತು ಶ್ರೀಮತಿ ರಾಜು ನಿಡಗುಂದಿ ಅವಿರೋಧವಾಗಿ ಆಯ್ಕೆ ಆಗೋದ್ರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿದ್ದಾರೆ. ಸೊ ಶ್ರೀಮತಿ ರಾಜು ನಿಡಗುಂದಿಯವರು ವಿದ್ಯಾವಂತೆ, ಆನಂತರ ಬಹಳಷ್ಟು ಸಮಾಜದ ಎಲ್ಲ ಅನುಭವಗಳನ್ನು ಬೆಳೆದಂತಹ ವಾತಾವರಣದಲ್ಲಿ ಅವರು ಬೆಳೆದು ಬಂದವರು. ಹಾಗಾಗಿ ಅವರ ಓದು, ಅವರ ಸಾಮಾಜಿಕ ನೋವುಗಳನ್ನು ಹತ್ತಿರದಿಂದ ನೋಡಿದ ಅನುಭವ, ಅವರ ಮಾವನವರು ಅವರಿಗೆ ನೀಡಿದಂತಹ ಮಾರ್ಗದರ್ಶನ, ಅದೆಲ್ಲವೂ ಕೂಡ ಅವರ ಅನುಭವದಲ್ಲಿ ಈ ಕುಡುಚಿ ಪಟ್ಟಣದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯ ಕೆಲಸಕ್ಕೆ ನಾಂದಿ ಆಗುತ್ತೆ. ನಾನು ಕೂಡ ಒಬ್ಬ ಶಾಸಕನಾಗಿ ಅವರು ತೆಗೆದುಕೊಳ್ಳುವಂತಹ ಎಲ್ಲ ತೀರ್ಮಾನಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರವನ್ನು ನೀಡಿ ಮೊದಲನೇದಾಗಿ ನಾವು ಕುಡುಚಿ ಜನತೆಗೆ ಮತ್ತು ಪುರಸಭೆ ಎಲ್ಲ 23 ಸದಸ್ಯರಿಗೆ ಧನ್ಯವಾದನ ಹೇಳ್ತೀವಿ. ಉಪಾಧ್ಯಕ್ಷನಾಗಿ ನಾವು ಆಯ್ಕೆ ಆಗಿದ್ದೀವಿ. ಅಧ್ಯಕ್ಷರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇವೆ. ಇದು ತಮ್ಗೆ ಗೊತ್ತಿರೋ ಪ್ರಕಾರ ಪುರಸಭೆಯಲ್ಲಿ 23 ಇದರಲ್ಲಿ 14 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಉಳಿದ 9 ಬೇರೆ ಪಕ್ಷ ಅಭ್ಯರ್ಥಿಗಳಿವೆ. ನೀವು ಯಾಕೆ ಬೇರೆ ಪಕ್ಷ ಬಿಟ್ಟುಕೊಟ್ರಿ? ಅದು ಕ್ಯಾಟಗರಿ ಬಂದಿರೋದ್ರಿಂದ ನಮ್ಮಲ್ಲಿ SC ಕ್ಯಾಟಗರಿ ಇಲ್ಲ. 14 ನಮ್ಮ ಇರೋದ್ರಲ್ಲಿ ನಮ್ಮ SC ಕ್ಯಾಟಗರಿ ಇಲ್ಲ ಮತ್ತು SC ಬರೋದ್ರಿಂದ ನಮ್ಮ ಕೊಡಬೇಕಾಗಿದೆ. ಸೊ ಅಭಿವೃದ್ಧಿ ಕಾರ್ಯಗಳು ಎಲ್ಲರೂ 23 ನಾವು ಕೌನ್ಸಿಲರ್ಗಳು ಊರಿಗೆ ಯಾವ ಪ್ರಕಾರ ಅಭಿವೃದ್ಧಿ ಬೇಕಾಗುತ್ತೆ ಅದೇ ಥರ ಎಲ್ಲರೂ ಕೂಡ್ಕೊಂಡು ಅಭಿವೃದ್ಧಿಯನ್ನು ಮಾಡುತ್ತೇವೆ. ಕೊರೋನಾದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಕುಕ್ಕುಟೋದ್ಯಮದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಕುಕ್ಕುಟೋದ್ಯಮಿಗಳಲ್ಲಿ ಮಂದಹಾಸ ಮೂಡಿದೆ. ಕೋಳಿ ಹಾಗೂ ಕೋಳಿ ಮೊಟ್ಟೆ ತಿಂದರೆ ಕೊರೋನಾ ಬರುತ್ತೆ ಎಂಬ ವದಂತಿಯಿಂದ ಅದೆಷ್ಟೋ ಕೋಳಿ ಉದ್ಯಮಿಗಳು ಬೀದಿಗೆ ಬಂದಿದ್ದಾರೆ. ಆದರೆ ಸದ್ಯ ಕೋಳಿ ಹಾಗೂ ಕೋಳಿ ಮೊಟ್ಟೆಯ ದರ ಗಗನಕ್ಕೇರಿದ್ದು ಕೋಳಿ ಉದ್ಯಮಿಗಳ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೊರೋನಾ ಮಹಾಮಾರಿ ಒಕ್ಕರಿಸಿದ ಸಂದರ್ಭದಲ್ಲಿ ಅದೆಷ್ಟೋ ಕೋಳಿ ಉದ್ಯಮಿಗಳು ಕೋಳಿಗಳನ್ನ ಜೀವಂತ ಸಮಾಧಿ ಮಾಡುವುದರ ಜೊತೆಗೆ ಉಚಿತವಾಗಿ ನೀಡಿದರೂ ಸಹಿತ ಯಾರೂ ಕೂಡ ಕೋಳಿ ಹಾಗೂ ಮೊಟ್ಟೆಗಳನ್ನ ಕೊಳ್ಳಲು ಮುಂದಾಗಿರಲಿಲ್ಲ. ಆದರೆ ಸದ್ಯ ಒಂದು ಮೊಟ್ಟೆಯ ಬೆಲೆ ಮಾರುಕಟ್ಟೆಯಲ್ಲಿ 5 ರಿಂದ 6 ರೂಪಾಯಿ ಆಗಿದೆ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಒಂದು ಮೊಟ್ಟೆಯ ಬೆಲೆ ಮಾರುಕಟ್ಟೆಯಲ್ಲಿ 4 ರೂಪಾಯಿಗೆ ಮಾರಾಟವಾಗುತ್ತಿತ್ತು. ಆದರೆ ಈ ವರ್ಷ ಮೊಟ್ಟೆಗೆ ಡಿಮ್ಯಾಂಡ್ ಬಂದಿದ್ದು 5 ರಿಂದ 6 ರೂಪಾಯಿಗೆ ಒಂದು ಮೊಟ್ಟೆ ದೊರೆಯಲಿದೆ. ಇನ್ನು ಇದನ್ನ ಖರೀದಿಸಿದ ಚಿಲ್ಲರೆ ವ್ಯಾಪಾರಿಗಳು 6.5 ರೂಪಾಯಿಯಿಂದ 7.5 ರೂಪಾಯಿಯವರೆಗೆ ಮಾರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಮೊಟ್ಟೆಗೆ ಈಗ ಡಿಮ್ಯಾಂಡ್ ಹೆಚ್ಚಾಗಿದೆ. ಸರ್ 4 ವರ್ಷದ ಕೆಲಸ ಮಾಡ್ತಿದ್ದೀನಿ ಕೋಳಿ ಸಾಕಾಣಿಕೆ. ಮತ್ತು ನಮಗೆ ಕೋಳಿ ಸಾಕಾಣಿಕೆ ಮಾಡಬೇಕಂತ ಇಚ್ಛೆದಿಂದ ನಾವು ಕೋಳಿ ಸಾಕಾಣಿಕೆ ಮಾಡಿದ್ವಿ. 4 ವರ್ಷ ಆದ ಈ ಮಂತಲ್ಲಿ ಈ ವಾತಾವರಣದಲ್ಲಿ ನಮಗೆ ಪ್ರತಿ ವರ್ಷ 4 ರೂಪಾಯಿ 10 ಪೈಸೆ ನಮಗೆ ರೇಟ್ ಸಿಗ್ತಿತ್ತು ಮಾರ್ಕೆಟ್ದಲ್ಲಿ. ಈ ವರ್ಷ 5 ರೂಪಾಯಿ 6 ಪೈಸೆ 60 ಪೈಸೆ 80 ಪೈಸೆ 6 ರೂಪಾಯಿ ತನಕ ನಮ್ಮ ಮಾರ್ಕೆಟ್ದಲ್ಲಿ ತತ್ತಿ ಮೊಟ್ಟೆ ರೇಟ್ ಹೋಗಿದೆ. ಆದ ಕಾರಣ ನಮಗೆ ಈ ವರ್ಷ ಸ್ವಲ್ಪ ಖುಷಿ ತಂದಿದೆ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ.
ಸರ್ ಈಗ ಲಾಕ್ಡೌನ್ ಒಳಗೆ ಲಾಕ್ಡೌನ್ದಲ್ಲಿ ತುಂಬ ಲಾಸ್ ಆಗಿದೆ ನಮಗೆ. ಕೋಳಿ ಸಾಕಣೆ ಎಷ್ಟೋ ಮಂದಿ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮಂಥ ಉದ್ಯೋಗಪತಿಗಳಾಗಲಿ ಎಷ್ಟೋ ಮಂದಿ ಪಕ್ಷಿಯನ್ನು ಜೀವಂತ ಸಮಾಧಿ ಮಾಡಿದ್ದಾರೆ. ಆದ ಕಾರಣ ನಮ್ಗೆ ಈ ಮೂಮೆಂಟದಲ್ಲಿ ಪಕ್ಷಿ ಎಷ್ಟೋ ಕಮ್ಮಿ ಇದ್ದಾವೆ, ಮೊಟ್ಟೆ ಕಮ್ಮಿ ಮಾರ್ಕೆಟ್ದಲ್ಲಿ ಕಮ್ಮಿ ಇದ್ದಾವೆ. ಆದ ಕಾರಣ ನಮಗೆ ಮಾರ್ಕೆಟ್ದಲ್ಲಿ 5 ರೂಪಾಯಿ 6 ರೂಪಾಯಿ ರೇಟ್ ಸಿಗ್ತಾ ಇದೆ. ಯಮಕನಮರಡಿಯ ಪವಿತ್ರ 5 ದೇವರ ಆವರಣದಲ್ಲಿ ಪರಮ ಪೂಜ್ಯ ಆನಂದ ಮಹಾರಾಜು ಗೋಸಾವಿ ಹಾಗೂ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ದೇವಾಂಗ ಮಠ ಇವರ ಸಾನ್ನಿಧ್ಯದಲ್ಲಿ ಗೋದೀಪ ಉದ್ಘಾಟನಾ ಸಮಾರಂಭ ಜರುಗಿತು. ನಿನ್ನೆ ರಾತ್ರಿ ಯಮಕನಮರಡಿಯ ಪವಿತ್ರ 5 ದೇವರ ಆವರಣದಲ್ಲಿ ಪರಮ ಪೂಜ್ಯ ಆನಂದ್ ಮಹಾರಾಜ್ ಗೋಸಾವಿ ಹಾಗೂ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ದೇವಾಂಗಮಠ ಇವರ ಸನ್ನಿಧಿಯಲ್ಲಿ ಜರುಗಿದ ಗೋದೀಪ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ದೇಶೀಯ ಗೋವುಗಳು ಹಾಗೂ ಅವುಗಳ ಉತ್ಪನ್ನಗಳ ಮಹತ್ವದ ಬಗ್ಗೆ ಮಾತನಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ 5 ದೇವರ ಜೋಶಿ ಅರ್ಚಕರು, ಸುಜಿತ್ ಹುಕ್ಕೇರಿಕರ್, ರಾಷ್ಟ್ರೀಯ ಗೋರಕ್ಷಾ ಸದಸ್ಯರು, ರವಿ ಹಂಜಿ ಬಿಜೆಪಿ ಮುಖಂಡರು, ರಾಜು ನಾಶಿಪುಡಿ ಕರವೇ ಉಪಾಧ್ಯಕ್ಷರು, ಈರಣ್ಣ ಶಕ್ಕಿ, ರಾಜು ಮಿಶ್ರಕೋಟಿ, ಗೋಪಾಲ್ ಚಪ್ಪಣಿ ಹಾಗೂ ಹಿರಿಯರು, ಯುವಕ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಭಾಗವಹಿಸಿದ್ದರು. ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಂಗವಿಕಲರಿಗೆ 10 ತ್ರಿಚಕ್ರ ವಾಹನಗಳನ್ನು ಬಸವನ ಬಾಗೇವಾಡಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ವಿತರಿಸಿದರು. ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಂಗವಿಕಲರಿಗೆ 10 ತ್ರಿಚಕ್ರ ವಾಹನಗಳನ್ನು ಬಸವನ ಬಾಗೇವಾಡಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ವಿತರಿಸಿದರು. ಈ ಯೋಜನೆಗೆ ಕಳೆದ 2016-17ರಲ್ಲಿ ಜಿಲ್ಲಾ ಕೇಂದ್ರದಿಂದ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆಯ ಅನುದಾನದಿಂದ ಬಿಡುಗಡೆಯಾಗಿದ್ದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಐಸಿ ಪಟ್ಟಣಶೆಟ್ಟಿ, ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಫೀಕ್ ಪಕಾಲಿ, ರವಿ ರಾಠೋರ್, ಜಟ್ಟಿಂಗರಾಯ ಮಾಲಗಾರ್ ಹಾಗೂ ಪುರಸಭೆ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು. 15-16 ಅನುದಾನ ಇದು. ಅದು ನಮ್ಮ DC ಸಾಹೇಬರ ಅಕೌಂಟ್ನಲ್ಲಿದ್ದು ಅದರ ಅಕೌಂಟ್ನಲ್ಲಿ ಇದ್ದಂಥ ಇದರಲ್ಲಿ 5 ಜನರಿಗೆ ತಾಲೂಕು ಪಂಚಾಯತಿ ಅನುದಾನದಲ್ಲಿ ವಾಹನ ಚಾಲಿತ ತ್ರಿಚಕ್ರ ವಾಹನಗಳನ್ನು, ಅದರ ಜೊತೆಗೆ ನಮ್ಮ ಮುನ್ಸಿಪಾಲ್ಟಿ ಪುರಸಭೆ ಬಸವನ ಬಾಗೇವಾಡಿಯಿಂದ 5 ಅದನ್ನು 15-16 ಅಮೌಂಟ್ನೇ ಸಹಿತ ಅದರಲ್ಲಿ ಸಹಿತ 5 ಜನರಿಗೆ ಫಲಾನುಭವಿಗಳನ್ನ ಅದರಂತೆ ರಫೀಕ್ ಸಾಹೇಬ್ರಿದ್ದಾರೆ ಇಲ್ಲಿ. ಅವರೆಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ, ಈ ಒಂದು ಇಂಧನ ಚಾಲಿತ ತ್ರಿಚಕ್ರ ವಾಹನಗಳನ್ನ ಹಂಚುವ ಕಾರ್ಯಕ್ರಮಕ್ಕೆ ಎಲ್ಲರನ್ನ ತುಂಬುವುದರಿಂದ ನಾನು ತಾಲೂಕು ಪಂಚಾಯತ್ ವತಿಯಿಂದ, ಪುರಸಭೆ ವತಿಯಿಂದ ಮತ್ತು ನಮ್ಮ ಅಂಗವಿಕಲ ಕಲ್ಯಾಣ ಇಲಾಖೆ ವತಿಯಿಂದ ನಾನು ಅವನ್ನೆಲ್ಲ ತುಂಬುವುದನ್ನು ಸ್ವಾಗತ ಮಾಡ್ಕೊತೀನಿ. ಬಸವನ ಬಾಗೇವಾಡಿ ಪುರಸಭೆಯ ಚುನಾವಣೆ ಜರುಗಿದ್ದು ಶ್ರೀಮತಿ ಅನ್ನಪೂರ್ಣ ಕಲ್ಯಾಣಿ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಲಕ್ಷ್ಮೀಬಾಯಿ ಬೆಲ್ಲದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಕಳೆದ 1.5 ವರ್ಷದಿಂದ ಬಸವನ ಬಾಗೇವಾಡಿ ಪುರಸಭೆ ಚುನಾವಣೆಯು ಕೆಲವು ಕಾನೂನು ಅಡಚಣೆಗಳಿಂದ ಕೋರ್ಟಿನಲ್ಲಿ ತಕರಾರು ಅರ್ಜಿ ಇರುವುದರಿಂದ ಇಲ್ಲಿಯವರೆಗೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದರು. ಆದ ಕಾರಣ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಶ್ರೀಮತಿ ಅನ್ನಪೂರ್ಣ ಸಂಜು ಕಲ್ಯಾಣಿ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಲಕ್ಷ್ಮೀಬಾಯಿ ಶರಣಪ್ಪ ಬೆಲ್ಲದಿರುವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್, ತಾಲೂಕು ತಹಸೀಲ್ದಾರ್ ಎಂಎ ಬೆಳಗಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಐಸಿ ಪಟ್ಟಣಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ ಗೌಡ ಪಾಟೀಲ್, ಬಸನಗೌಡ ದೇಸಾಯಿ, ಮೈನಾರಿಟಿ ಅಧ್ಯಕ್ಷರಾದ ಶೇಖರ್ ಗೋಳ್ಸಂಗಿ, ಅಜೀಜ್ ಬಾಗ್ವಾನ್ ಸೇರಿದಂತೆ ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸಿದರು. ಅಧ್ಯಕ್ಷರ ವಿಷಯದಲ್ಲಿ ಹೇಳಬೇಕಾದ್ರೆ, ಮೊದಲು ಪುರುಷ ಇದ್ದಾಗ ಅವರ ಯಜಮಾನರು ಸಂಜೀವ್ ಕಲ್ಯಾಣಿಯವರು ಅಧ್ಯಕ್ಷರಾಗಿದ್ದರು. ಈಗ ಅವರ ಶ್ರೀಮತಿಯವರು, ಇದು ಅವರ ಶ್ರೀಮತಿಯವರು ಅನ್ನಪೂರ್ಣ ಸಂಜೀವ್ ಕಲ್ಯಾಣಿಯವರು. ಅಂದರೆ ಒಂದೇ ಮನೆಯಲ್ಲಿ 2 ಅವಕಾಶಗಳನ್ನು ಸಿಕ್ಕಿದ್ದು ನಾನು ಮಹಿಳಾ ಅಧ್ಯಕ್ಷರಾಗಿ ನಮ್ಗೆ ಭಾಳ ಖುಷಿಯಾಗಿದೆ. ಇವತ್ತು ಯಾಕಂದ್ರೆ ಮಹಿಳೆಯರಿಗೆ ಅವಕಾಶಗಳು ಹೀಗೆ ದೊರಕಿದೆ. ಮತ್ತು ಉಪಾಧ್ಯಕ್ಷರು ಹಿಂದೆ ನಾವು ಲಕ್ಷ್ಮೀಬಾಯಿ ಶರಣಪ್ಪ ಬೆಲ್ಲದವರಿಗೆ ಒಂದು ಮಾತು ಕೊಟ್ಟಿದ್ವಿ, ಇಂದ್ರಾನಮನ ಕಾರ್ಯಕ್ರಮಗಳನ್ನು ಮಾಡುವಾಗ ನೋಡಿರಿ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಿಮ್ಮ ಒಳ್ಳೆಯ ಅವಕಾಶಗಳನ್ನು ಕೊಡಿಸ್ಕೊಡ್ತೀವಿ, ಮತ್ತು ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಹಿತ ಕೊಡಿಸ್ಕೊಡ್ತೀವಿ ಅಂತ ಅಂಜನೆಯನ್ನು ಪ್ರಮಾಣ ಮಾಡಿ ಹೇಳಿದ್ವಿ. ಅದೇ ರೀತಿ ಇವತ್ತು ಶಾಸಕರು ಮತ್ತು ಬ್ಲಾಕ್ ಅಧ್ಯಕ್ಷರಾದ ಐಸಿ ಪಟ್ಟಣಶೆಟ್ಟಿಯವರ ನೇತೃತ್ವದಲ್ಲಿ ಇವತ್ತು ನಾವೇನು ಕೇಳ್ಕೊಂಡಿದ್ವಿ ಅದನ್ನು ನಮಗೆ ಬಸವೇಶ್ವರ ಕೈ ಬಿಡಲಿಲ್ಲ. ಬಸವೇಶ್ವರ ನಾವು ಬೇಡ್ಕೊಂಡಿದ್ವಿ ಹಿಂಗೆ ಆಗಬೇಕಂತ ಒಂದು ಕೆಲಸ ಸಂತೋಷವಾಗಿ ನಮಗಂತೂ ಭಾಳ ಖುಷಿಯಾಗಿದೆ. ಎಲ್ಲ ಮಹಿಳೆಯರಿಗೆ ಖುಷಿಯಾಗಿದೆ. ಅಂದರೆ ಮಹಿಳೆಯರಿಗೆ 2 ಸ್ಥಾನ ಸಿಕ್ಕಿದೆ ಅಲ್ಲ.
ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಶ್ರೀ ಶಿವನವಾರಿ ದುರದಂಡೇಶ್ವರ ಹಾಲು ಉತ್ಪಾದಕರ ಸಂಘದ ರೈತರಿಗೆ ಬೋನಸ್ ಹಾಗೂ ಬಹುಮಾನ ವಿತರಣಾ ಸಮಾರಂಭವು ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಜನ ಪ್ರೀತಿಯಿಂದ ನಮ್ಮನ್ನು ಕಂಡಾಗ ದೊರೆಯುವುದೇ ಮುಕ್ತಿ. ಜ್ಞಾನದಿಂದ ಮುಕ್ತಿ ದೊರೆಯಲು ಸಾಧ್ಯ. ಇದ್ದ ಜಾಗದಲ್ಲಿಯೇ ಕಾಯಕ ಮಾಡಿ ಸಂತೋಷ ಪಡುವುದೇ ಮುಕ್ತಿ. ಮುಕ್ತಿ ಎಂಬುದು ಬೇರೊಂದಿಲ್ಲ ಎಂದು ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಅವರು ಸಮೀಪದ ಕೋಚರಿ ಗ್ರಾಮದಲ್ಲಿ ಶ್ರೀ ಶಿವನವಾರಿ ದುರದುಂಡೇಶ್ವರ ಹಾಲು ಉತ್ಪಾದಕರ ಸಂಘದ ರೈತರಿಗೆ ಬೋನಸ್ ಹಾಗೂ ಬಹುಮಾನ ವಿತರಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ರೈತರಿಗೆ ಬಹುಮಾನ ನೀಡಿ ಉತ್ತೇಜನ ನೀಡುತ್ತಿರುವ ಕಾರ್ಯ ಶ್ಲಾಘನೀಯ. ಹೈನುಗಾರಿಕೆಯಲ್ಲಿ ಉತ್ತೇಜನ ನೀಡುವ ಸದುದ್ದೇಶದಿಂದ ಇಂತಹ ಕಾರ್ಯಕ್ರಮ ಅಗತ್ಯವಿದ್ದು, ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ರೈತರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಈ ಸಂಸ್ಥೆ ನೀಡುತ್ತಿರುವ ಸಹಕಾರ ಅನನ್ಯ. ಸಂಸ್ಥೆ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿಗಳಂತೆ ಬೋನಸ್ ಹಾಗೂ ಕ್ರಮವಾಗಿ ಹೆಚ್ಚು ಹಾಲು ನೀಡಿದವರಿಗೆ ಬಹುಮಾನ ವಿತರಿಸಿದ್ದ ಕಾರ್ಯ ಸ್ವಾಗತಾರ್ಹ ಎಂದರು. ವೇದಿಕೆಯಲ್ಲಿ ಲಕಮಗೌಡ ಬ ಪಾಟೀಲ್, ಮಲ್ಲಪ್ಪ ಬ ಮಗ್ದುಮ್, ಹಿರಿಯರಾದ ಶಿವನಾಯಕ್ ನಾಯಕ್, ದುಂಡಪ್ಪ ಲೋಳ್ಸುರೆ, ಮಲಗೌಡ ಪಾಟೀಲ್, ಅನಿಲ ದೇಸಾಯಿ, ಬಸನಗೌಡ ಪಾಟೀಲ್, ಸಂಜು ದೇಸಾಯಿ, ಶಿವಪುತ್ರಯ್ಯ ಹಿರೇಮಠ್, ದುರ್ದುಂಡಿ ಮಗ್ದುಮ್ ಹಾಗೂ ಗ್ರಾಮದ ಹಲವಾರು ಸಂಘ ಸಂಸ್ಥೆಗಳ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮದ ಗಣ್ಯರು ಮತ್ತು ಸಂಸ್ಥೆಯ ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ರೈತರಿಗೆ ಬಹುಮಾನ ಕೊಡುವುದರ ಮುಖಾಂತರವಾಗಿ ಪ್ರೋತ್ಸಾಹನವನ್ನು ಕೊಟ್ಟು ರೈತರಲ್ಲಿ ಒಂದು ಉತ್ತೇಜನ ಪೂರ್ವಕವಾದ ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ 3-4 ಜನ ಸುಮಾರು 4,000 3,000 ತನಕ ಬಹುಮಾನವನ್ನು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ರೈತನಿಗೆ ಇದೊಂದು ಬೇರೆ ದೃಷ್ಟಿಯಲ್ಲಿ ಉತ್ಪನ್ನ ಬರತಕ್ಕಂಥ ಒಂದು ವ್ಯವಸ್ಥೆ. ಕೇವಲ ಹೊಲದಿಂದ ಉತ್ಪನ್ನ ಬರುವುದಾಗುವುದಿಲ್ಲ ಇದು. ಅದರಿಂದ ಡೈರಿಗಳಲ್ಲಿ ಹಾಕೋದ್ರಿಂದ ಅದರ ಜೊತೆಗೆ 4-6 ಎಮ್ಮೆಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮಾಡೋದ್ರಿಂದ ರೈತರ ಬಡತನ ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಸಂಸ್ಥೆ ಪ್ರತಿ ವರ್ಷ ಬಹುಮಾನವನ್ನು ಕೊಟ್ಟು ಅವರಲ್ಲಿ ಒಂದು ಉತ್ತೇಜನ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದು ಬಹಳ ಸ್ತುತ್ಯವಾದ ಕಾರ್ಯ. ಅದಕ್ಕೋಸ್ಕರವಾಗಿ ಎಲ್ಲ ರೈತರು ಇದರಲ್ಲಿ ಭಾಗವಹಿಸಿ ತಮ್ಮ ಜೀವನದ ಆರ್ಥಿಕ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಮಾಡಿಕೊಳ್ಳಬೇಕೆಂದು ಆಶಿಸುತ್ತೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹಲವಾರು ಮಹಾನ್ ವ್ಯಕ್ತಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರರಾದ ದಿಲೀಪ್ ಕುರಂದ್ವಾಡಿ ಅವರಿಗೆ ಸತ್ಯಂ ವಾಹಿನಿಯಿಂದ ಸನ್ಮಾನ ಮಾಡಲಾಯಿತು. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹಲವಾರು ಸಮಾಜ ಸೇವಕರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಯಿತು. ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಕೆಲಸ ಮಾಡುತ್ತಾ ನೊಂದವರ ಬಾಳಿನ ಬೆಳಕಾಗಿ ಕಷ್ಟದಲ್ಲಿ ಇದ್ದವರಿಗೆ ನೆರವಾಗಿ ಹಲವು ಸಮಾಜಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ದಿಲೀಪ್ ಕುರಂದ್ವಾಡಿ ಇವರಿಗೆ ಬೆಳಗಾವಿ ಜಿಲ್ಲಾಡಳಿತ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ತದನಂತರ ಸತ್ಯಂ ವಾಹಿನಿಯ ಸಂಸ್ಥಾಪಕರಾದ ಅಶೋಕ್ ಪಾಟೀಲ್ ಹಾಗೂ ಮಹಾವೀರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಗಿರುವ ಮಹಾವೀರ್ ನಿಲಜ್ಗಿ ಅವರ ನೇತೃತ್ವದಲ್ಲಿ ದಿಲೀಪ್ ಕುರಂದ್ವಾಡಿ ಅವರಿಗೆ ಸನ್ಮಾನ ಮಾಡಲಾಯಿತು. ಆತ್ಮೀಯರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಜ್ಞಾನವನ್ನ ಸಮಾಜಕ್ಕಾಗಿ ಮುಡಿಪಿಟ್ಟು ಹಗಲು ಇರುಳು ಅನ್ನದೇ ಸಮಾಜಕ್ಕಾಗಿ ದುಡಿಯುತ್ತಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ದಿಲೀಪ್ ಕುರಂದ್ವಾಡಿ ಅವರ ಒಂದು ಸಮಾಜಮುಖಿಯ ಕಾರ್ಯಗಳನ್ನು ಜಿಲ್ಲಾ ಆಡಳಿತವು ಗಮನಿಸಿ ಅವರನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಜಿಲ್ಲೆಯ ಸರ್ವ ಜನರು ಸಂತೋಷವನ್ನು ವ್ಯಕ್ತಪಡಿಸಿದ್ದು. ಈ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಹಾಗೂ ಸತ್ಯಂ ವಾಹಿನಿಯ ಪರವಾಗಿ ಹಾಗೂ ಹುಕ್ಕೇರಿಯಲ್ಲಿ ಇರ್ತಕ್ಕಂಥ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಪರವಾಗಿ ಇವತ್ತು ಅವರನ್ನು ಈ ಸಂದರ್ಭದಲ್ಲಿ ಸತ್ಕರಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ದೇವರು ಅವರಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡಲಿ, ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಆತ್ಮೀಯರು, ನನ್ನ ಸಂಸ್ಥೆಗಳ ಹಿತೈಷಿಗಳು ಸರಿ ಹಾಗೂ ಪಬ್ಲಿಕ್ ಟಿವಿಯ ಜಿಲ್ಲಾ ವರದಿಗಾರರು ಆದಂಥ ದಿಲೀಪ್ ಕುರಂದ್ವಾಡಿ ಅವರು ಹುಕ್ಕೇರಿಯ ಸುಪುತ್ರರು. ಇವತ್ತು ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಅವರು ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಪಡಲಿ. ಅವರು ಈ ಮೂಲಕ
ಜನಸೇವೆ ಅವ್ರದ್ದು ಮುಂದುವರಿಲೆಂದು ಆ ಭಗವಂತನಲ್ಲಿ ಅವರಿಗೆ ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ದೇವರು ನೀಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಸತ್ಯಂ ಟಿವಿ ಹಾಗೂ ಮಹಾವೀರ್ ಸಂಸ್ಥೆಗಳ ಪರವಾಗಿ ಇವತ್ತು ನಮ್ಮ ಸತ್ಕಾರವನ್ನು ಅವರಿಗೆ ಸ್ವೀಕರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಬೆಳಗಾವಿಯ ವರದಿಗಾರರು ಆಗಿರುವ ರವಿ ಭಾವಿ ಮತ್ತು ಆನಂದ ಬಡಿಗ್ವಾಡ್ರ ಅವರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.